ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಮ್ಮ ಮನ್ಯಾಗಿರುವಂಥ ಪದಾರ್ಥಗಳನ್ನ ಯೂಸ್ ಮಾಡಿ ನ್ಯಾಚುರಲ್ ಆಗಿ ಹೇರ್ ಕಲರ್ ಹೆಂಗೆ ಮಾಡೋದಂತ ಹೇಳ್ಕೊಡಕತ್ತೀನಿ. ಸೊ ಬರ್ರಿ ನೋಡೋಣ. ಮೊದಲನೇದಾಗಿ ಕರಿಬೇವು ತಗೊಳ್ಳೋಣ. ಕರಿಬೇವು ಹಚ್ಚೋದ್ರಿಂದ ಹೇರ್ ಗ್ರೋತ್ ಫಾಸ್ಟ್ ಆಗೋಕ್ಕೆ ಹೆಲ್ಪ್ ಆಗ್ತೈತಿ. ಆಮೇಲೆ ಒಂದು 2 ಸ್ಪೂನ್ ಚಹಾ ಪುಡಿ ತೊಗೊಳ್ಬೇಕು. ಚಹಾ ಪುಡಿ ಹಚ್ಚೋದ್ರಿಂದ ನ್ಯಾಚುರಲ್ ಆಗಿ ವೈಟ್ ಹೇರ್ನ ಬ್ಲ್ಯಾಕ್ ಆಗಿ ಮಾಡೋಕ್ಕೆ ಹೆಲ್ಪ್ ಆಗ್ತೈತಿ. ನೆಕ್ಸ್ಟ್ ಕಾಫಿ ಪೌಡ್ರ್, ನಿಮ್ಮ ಮನ್ಯಾಗ ಯಾವುದೈತಿ ಅದು ಯೂಸ್ ಮಾಡ್ಬೋದು. ಕಾಫಿ ಪೌಡರ್ ಇದರಿಂದ ಕೂದಲಿಗೆ ಬರ್ಗಂಡಿ ಕಲರ್ ಬರ್ತೈತಿ ವಿತ್ ಶೈನ್. ನೆಕ್ಸ್ಟ್ ಒಂದು 2 ಸ್ಪೂನ್ನಷ್ಟು ಮೆಂತೆಕಾಳು ತೊಗೋಬೇಕು. ಮೆಂತೆಕಾಳು ಹಚ್ಚೋದ್ರಿಂದ ಶೈನ್ ಬರ್ತೈತಿ ಮತ್ತು ಸ್ಟ್ರೆಂತು ಹೆಚ್ಚಾಗ್ತೈತಿ, ಹೇರ್ ಫಾಲು ಕಡಿಮೆ ಆಗ್ತೈತಿ. ನೆಕ್ಸ್ಟ್ ಬೀಟ್ರೂಟ್ ಒಂದು ಸ್ವಲ್ಪ ಅಂದರೆ ಹಾಫ್ಗಿಂತ ಕಡಿಮೆ ತಗೊಳ್ರಿ. ಇದನ್ನು ಹಚ್ಚೋದ್ರಿಂದ ಚಾಕ್ಲೇಟ್ ಡಾರ್ಕ್ ಬ್ರೌನ್ ಕಲರ್ ಬರ್ತೈತಿ, ಕೂದಲಿಗೆ ಶೈನು ಬರ್ತೈತಿ. ತೊಗೊಂಡಿದ್ದ ಬೀಟ್ರೂಟನ್ನ ಸಣ್ಣಗೆ ಕಟ್ ಮಾಡಿ ಮಿಕ್ಸಿ ಮಾಡ್ಬೇಕ್ರಿ. ಮಿಕ್ಸಿ ಮಾಡುವಾಗ ಯಾವ ರೀತಿ ನೀರು ಹಾಕಬೇಡ್ರಿ, ಸ್ವಲ್ಪನೂ ಹಾಕಬೇಡ್ರಿ. ಯಾಕಂದ್ರೆ ಇದ್ರೊಳಗೆ ನ್ಯಾಚುರಲ್ ಆಗಿ ಬರೋ ನೀರಿನಿಂದ ಹೇರ್ ಕಲರ್ ಆಗೋದೈತಿ. ಈಗಂತೂ ಹೇರ್ ಕಲರ್ ಮಾಡೋದು ಟ್ರೆಂಡ್ ಆಗಿಬಿಟ್ಟೈತಿ ಮತ್ತು ಫ್ಯಾಷನ್ನು ಆಗೈತಿ. ಬಟ್ ಹೇರ್ ಕಲರ್ ಮಾಡೋದಂತ ಬಂದ್ರೆ ಕೆಮಿಕಲ್ ಇರೋ ಮಾರ್ಕೆಟ್ ಪ್ರಾಡಕ್ಟ್ ನೆನ್ಪು ಬರ್ತಾವೆ. ಇವು ಹೇರ್ ಕಲರ್ ಮಾಡೋದಲ್ದ ಅದ್ರ ಜೋಡಿ ಹೇರ್ ಡ್ಯಾಮೇಜು ಮಾಡ್ತಾವೆ. ಸೊ ನೀವೇನು ಚಿಂತೆ ಮಾಡೋಂಗಿಲ್ಲ. ಇಲ್ಲಿ ನಾ ಏನು ತೋರ್ಸಾಕತ್ತೀನಿ ಆ ಹೇರ್ ಪ್ಯಾಕ್ ಮಾಡಿ ಹಚ್ಕೋರಿ. ಇದನ್ನು ವೈಟ್ ಹೇರ್ಸ್ ಇರೋರು, ಡ್ಯಾಂಡ್ರಫ್ ಇರೋರು, ಹೇರ್ ಫಾಲ್ ಆಗೋರು ಯೂಸ್ ಮಾಡ್ಬೋದು. ಮತ್ತು ಇದ್ರೊಳಗೆ ಯಾವುದೇ ಕೆಮಿಕಲ್ ಇಲ್ಲ, ಪ್ರಿಸರ್ವೇಟಿವ್ ಇಲ್ಲ. ಇದನ್ನು ಯಾವ ಏಜ್ನವರು ಅಪ್ಲೈ ಮಾಡ್ಬೋದು. ಮತ್ತು ಇನ್ನೊಂದು, ಈ ಪ್ಯಾಕ್ ಒಳಗೆ ನೀವು ಕೊಕೊನಟ್ ಆಯಿಲನ್ನು ಮಿಕ್ಸ್ ಮಾಡ್ಬೋದು. ನಾನು ಯಾಕೆ ಮಾಡಿಲ್ಲ ಅಂತಂದರೆ, ನಾನು ಮೆಹಂದಿ ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ ಆಯಿಲ್ ಹಚ್ಚಿ ಮಸಾಜ್ ಮಾಡ್ಕೊಂಡಿರ್ತೇನೆ. ಸೊ ನಾ ಆಯಿಲ್ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಈ ಹೇರ್ ಪ್ಯಾಕ್ ಮಾಡಿದ 2 ರಿಂದ 3 ತಾಸು ಮಿನಿಮಮ್ ಬಿಡಬೇಕು. ಜಾಸ್ತಿ ಆದರೂ ಅಡ್ಡಿಯಿಲ್ಲ, ಬಟ್ 2 ರಿಂದ 3 ತಾಸು ಮಿನಿಮಮ್ ಬಿಡಬೇಕು. ಮತ್ತು ಅವತ್ತು ಅಪ್ಲೈ ಮಾಡಿದ್ದಿನ ಬರೀ ನೀರಿನಿಂದ ಹೇರ್ ವಾಶ್ ಮಾಡಿರಿ. ನೆಕ್ಸ್ಟ್ ಡೇ ಶಾಂಪೂ ಹಚ್ಚಿ ವಾಶ್ ಮಾಡಿರಿ. ಇದರಿಂದ ನಿಮ್ಮ ಕಲರ್ ಸೂಪರ್ ಬರ್ತೈತಿ. ಮತ್ತು ನಿಮ್ದು ಹೇರ್ ಕಲರ್ ನೋಡಿ ಯಾರಾದರೂ ಕೇಳ್ತಾರೆ ಎಲ್ಲ ಹೇರ್ ಕಲರ್ ಮಾಡಿಸಿರಿ ಅಂತ. ಅಷ್ಟು ಚಲೋ ಕಾಣಿಸ್ತೈತ್ರಿ ಹೇರ್ ಕಲರ್. ಇವೆಲ್ಲ ಪದಾರ್ಥಗಳಿಂದನ ಅಂದ್ರೆ ಕರಿಬೇವು, ಟೀ ಪೌಡರ್, ಕಾಫಿ ಪೌಡರ್, ಮೆಂತೆಕಾಳು ಇದಿಷ್ಟು ಕೂಡಿ 1 ಗ್ಲಾಸಷ್ಟು ನೀರು ತೊಗೊಳ್ರಿ. ಅದು ತೊಗೊಂಡ ಒಂದು 4 ರಿಂದ 5 ನಿಮಿಷ ಚಲೋತ್ನಂಗೆ ಕುದಿಸ್ರಿ. ಕುದಿಸಿ ಆದಮೇಲೆ ಇದನ್ನು ಒಂದು ಗ್ಲಾಸ್ ಒಳಗೆ ಸೋಸ್ರಿ. ಆಮೇಲೆ ಆರಾಕ್ ಬಿಡ್ರಿ. ಸ್ವಲ್ಪ ನೀರು ಆರಿದ ಮೇಲೆ ಬೀಟ್ರೂಟ್ ಮತ್ತು ಇದೇನು ಕುದಿಸಿದ್ದ ಡಿಕಾಕ್ಷನ್ ಐತಲ್ಲ ಇದರಿಂದನೇ ನಮ್ದು ಹೇರ್ ಪ್ಯಾಕ್ ರೆಡಿ ಆಗ್ತೈತಿ. ಫಸ್ಟ್ ಬೀಟ್ರೂಟಿಂದ ರಸ ಹಾಕ್ಕೊಡ್ರಿ, ಚಲೋತ್ನಂಗೆ ಕಲಸಿ. ಆಮೇಲೆ ಅದು ಡಿಕಾಕ್ಷನ್ ಮಾಡ್ಕೊಂಡಿದ್ದು ನೀರಂದ್ರೆ ಡಿಕಾಕ್ಷನ್ ಅಷ್ಟೆ, ಎಕ್ಸ್ಟ್ರಾ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಇದ್ರೊಳಗೆ ಎಷ್ಟು ಆಗ್ತೈತೆ ಅಷ್ಟು ಮಾಡಿರಿ. ಇದರಿಂದ ಕೂದಲಿಗೆ ನರಿಶ್ಮೆಂಟ್ ಸಿಗ್ತೈತಿ, ಕಲರು ಚಲೋ ಬರ್ತೈತಿ. ಇದು ಒಂದು ಪೇಸ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕ್ರಿ. ಕೂದಲಿಗೆ ಅಪ್ಲೈ ಮಾಡಿದ್ರೆ ಸೋರ್ಬಾರ್ದು, ಅಂದರೆ ಗೊತ್ತಾಗ್ತೈತಲ್ಲ ನಿಮಗೆ ಕಲಿಸುವಾಗ. ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕ್ರಿ. ನಾವು ಅಪ್ಲೈ ಮಾಡುವಾಗ ಬೇಕಿದ್ರೆ ಮತ್ತು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಮಾಡ್ಕೋಬೋದು. ಬಟ್ ಮೊದಲ ತೆಳುವಾದ್ರೆ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಯಾರಿಗೆ ಡ್ಯಾಂಡ್ರಫಿಂದು ಪ್ರಾಬ್ಲಮ್ ಐತಲ್ಲ ಲೆಮನ್ ಹಾಕ್ಬೋದು. ಮತ್ತು ಇನ್ನೂ ಶೈನ್ ಬೇಕು ನಮಗಂತಂದ್ರೆ ಎಗ್ ವೈಟನ್ನು ಮಿಕ್ಸ್ ಮಾಡ್ಕೋಬೋದು. ಪ್ಲೀಸ್ ವಿಡಿಯೋ ಲೈಕ್ ಮತ್ತು ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು, ನಮಸ್ಕಾರ.